ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಬಂಗಲೆ ನೋಡಿ ಇಡಿ ಅಧಿಕಾರಿಗಳ ದಂಗ ಬಡಿದ್ಬಿಟ್ರಂತೆ. ಹೇಗಿದೆ ಜಮೀರ್ ಅಹಮದ್ ಅವರ ಬಂಗಲೆ ಅಂತಕ್ಕಂಥ ವಿಚಾರ. ಹಾಗಾದರೆ 23 ಗಂಟೆ ಹುಡುಕಾಟದ ವೇಳೆ ಇಡಿಗೆ ಬಂಗಲೆಯಲ್ಲಿ ಕಂಡಿದ್ದಾದರೂ ಏನು? ಕೋಲ್ಸ್ ಪಾರ್ಕ್ನಲ್ಲಿ ಇರ್ತಕ್ಕಂಥ ಜಮೀರ್ ಅಹಮದ್ ಅವರ ಬಂಗಲೆ ಅದು, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ. ಸೊ ಆ ಬಂಗಲೆಯನ್ನು ನೋಡಿ, ಅದು ಹೊರಗಡೆಯಿಂದ ನೋಡಿದಾಗಲೇ ಅಷ್ಟು ಅದ್ಭುತ ಅಂತ ಅನಿಸುತ್ತೆ. ಇನ್ನು ಮನೆಯ ಒಳಗಡೆ ಎಲ್ಲವೂ ಕೂಡ ವಿದೇಶದಿಂದ ಆಮದು ಮಾಡಿಕೊಂಡು ತರಿಸಲಾದ ವಸ್ತುಗಳನ್ನೇ ಬಳಸಿ ಮನೆಯನ್ನು ಕಟ್ಟಿದಾರಂತೆ. ಸೊ ಹಾಗಾಗಿ ಆ 23 ಗಂಟೆಗಳ ಶೋಧದಲ್ಲಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದಾದರೂ ಏನು? 20 ಗುಂಟೆಯಷ್ಟು ವಿಸ್ತೀರ್ಣದಲ್ಲಿರ್ತಕ್ಕಂಥ ಜಮೀರ್ ಅವರ ಬಂಗಲೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಾ. 20 ಗುಂಟೆ ಜಮೀರ್ ಬಂಗಲೆ ಇರ್ತಕ್ಕಂಥ ಜಾಗದ ಮೌಲ್ಯನೇ ಸುಮಾರು 15 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆ ಜಾಗದ ಮೌಲ್ಯ, ಜಾಗ 15 ಕೋಟಿ, ಆ ಮನೆಯ ವ್ಯಾಲ್ಯೂ ಸುಮಾರು 80ರಿಂದ 100 ಕೋಟಿ ಆಗಬಹುದು ಅಂತ ಒಂದು ಅಂದಾಜಿದೆ. ಹಾಗಾದರೆ ಜಮೀರ್ ಅವರು ಇಷ್ಟೊಂದು ಹಣವನ್ನು ಎಲ್ಲಿ ಸಂಪಾದನೆ ಮಾಡಿದರು? 100 ಕೋಟಿ ಹಣವನ್ನು ಹೇಗೆ ಸಂಪಾದನೆ ಮಾಡಿದ್ರು? ಅವ್ರಿಗಿರ್ತಕ್ಕಂಥ ಬಿಸ್ನೆಸ್ಗಳು ಯಾವುದು? ಆ ಬಿಸ್ನೆಸ್ನಿಂದ ಎಷ್ಟು ಲಾಭ ಬರುತ್ತೆ? 2006ರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ. ಆಗ ಇವರ ಆದಾಯ ಎಷ್ಟಿತ್ತು? ಆಗ ಅಷ್ಟು ಕೋಟಿ ಹಣವನ್ನು ಕೊಟ್ಟು ಈ ಜಾಗ ಖರೀದಿ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಆ ನಂತರ ಇವರು ಮನೆ ಕಟ್ಟೋದಕ್ಕೆ 7 ವರ್ಷ ತಗೊಂಡ್ರಲ್ಲ, ಈ 7 ವರ್ಷದಲ್ಲಿ ಈ ಮನೆಗೆ ಸುರಿದಿರುವಂತಹ ಬಂಡವಾಳ ಎಷ್ಟು? ಆ ದುಡ್ಡು ಇವ್ರಿಗೆ ಎಲ್ಲಿಂದ ಬಂತು? ವಿದೇಶದಿಂದ ಎಲ್ಲ ಇಂಪೋರ್ಟೆಡ್ ಐಟಮ್ಸ್ ತರಿಸಿದಾರಂತಲ್ಲ, ಹೇಗೆ ಸಾಧ್ಯ ಆಯಿತು? ಇವೆಲ್ಲವೂ ಕೂಡ ಇಡಿ ಅಧಿಕಾರಿಗಳಿಗೆ ಕಾಡುವಂತಹ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡ್ಕೊಳ್ಳೋಕ್ಕೆ 23 ಗಂಟೆ ಬೇಕಾಯ್ತು ಅವ್ರಿಗೆ ಅಷ್ಟೇ. ಅವರು ಕೊಟ್ಟಿರ್ತಕ್ಕಂಥದ್ದೆಲ್ಲವೂ ಸಮರ್ಪಕವಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಡಿ ಅಧಿಕಾರಿಗಳು ಹೇಳಬೇಕು ಎಲ್ಲ ಸರಿ ಇದೆ ಇವರು ಕೊಟ್ಟಿರೋ ಲೆಕ್ಕಪತ್ರ ಅಂದರೆ ಫೈನ್. ಒಂದು ವೇಳೆ ಇಲ್ಲ, ಇದು ಅಕ್ರಮದ ಹಣದಿಂದ ಬಂದಿರೋದು ಅಂತ ಆದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಏನು ಮಾಡ್ತಾರೆ ಇಡಿ ಅಧಿಕಾರಿಗಳು ಅಂತಕ್ಕಂಥದ್ದು ನೋಡೋಣ. ಸೊ ಹಾಗಾಗಿ ಈಗ ಇಡಿ ಅಧಿಕಾರಿಗಳೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಾರಲ್ಲ, ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅವ್ರು ಕೂತ್ಕೊಂಡು. ಹೌದಾ, ನಿಜನಾ, ಎಲ್ಲವೂ ಸರಿಯಾಗಿದೆಯಾ? ಆಮೇಲೆ ಅದೇನೋ ಬ್ಯಾಂಕ್ಗೆ ಹೋಗಿ ಮಾಹಿತಿ ತಗೊಂಡು ಬಂದಿದ್ದಾರಂತೆ. ಆ ಬ್ಯಾಂಕ್ನ ಮಾಹಿತಿಯು ಇವರು ಕೊಟ್ಟ ಮಾಹಿತಿಯು ಕೂಡ ಎಲ್ಲ ಸರಿಸಮನಾಗಿದೆಯಾ? 40 ಕೋಣೆಗಳಿದೆಯಂತೆ ಈ ಕೊಠಡಿಯಲ್ಲಿ, ಈ ಮನೆಯಲ್ಲಿ 40 ರೂಮ್ಸು. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಇದು ಮನೆ ಥರ ಕಾಣಿಸ್ತಾನೇ ಇಲ್ಲ, ಯಾವುದೋ ಹೈಫೈ ಛತ್ರ ಇದ್ದಂಗಿದೆ, ಚೌಲ್ಟ್ರಿ ಇದ್ದಂಗಿದೆ ನೋಡಿ. ಎಲ್ಲವೂ ಕೂಡ ಚಿನ್ನ ಲೇಪಿತವಾದಂತಹ ಪೀಠೋಪಕರಣಗಳಂತೆ, ಚಿನ್ನ ಲೇಪಿತ ಪೀಠೋಪಕರಣಗಳು. ಆ ಟೈಲ್ಸು, ಇದನ್ನು ತರಿಸಿರೋದು ಅವರೆಲ್ಲ, ಟೀಕ್ ವುಡ್, ಇದೆಲ್ಲವನ್ನು ನೋಡ್ತಾ ಇದ್ದರೆ ಇದು ಸಾಮಾನ್ಯವಾದ ಮನೆ ಅಲ್ಲ. ಹಾಗಾಗಿ ಇಡಿ ಅಧಿಕಾರಿಗಳಿಗೆ ಅನುಮಾನ ಬಂದಿರೋದು. ಕಂಪ್ಲೇಂಟ್ ಹೋದ ತಕ್ಷಣ ಬಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನು ಪ್ರತಿಯೊಂದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. 80ರಿಂದ 100 ಕೋಟಿ ಮನೆ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಹಂಗಂದ ತಕ್ಷಣ ಅದು ಕೇಳ್ಕೊಂಡು ಸುಮ್ಮನಾಗ್ಬಿಡಲ್ಲ ಅವರು. ಈ ಪಿಲ್ಲರ್ ಎಷ್ಟು, ಆ ಪಿಲ್ಲರ್ಗೆ ಬಳಸಿರೋ ಮೆಟೀರಿಯಲ್ಸ್ ಏನು, ಈ ಗ್ರಾನೈಟ್ ಏನು, ಆ ಶ್ವೇತ ಶಿಲೆಗಳೇನು, ಅದರ ಮೌಲ್ಯ ಎಷ್ಟು, ಅದನ್ನು ಎಲ್ಲಿಂದ ತರಿಸಿದ್ದಾರೆ, ತರಿಸ್ಬೇಕಾದ್ರೆ ಅದಕ್ಕೆಲ್ಲ ತೆರಿಗೆ ಕಟ್ಟಿ ತಂದಿದ್ದಾರಾ ಇಲ್ವಾ, ಇದೆಲ್ಲವನ್ನು ಕೂಡ ನೋಡ್ತಾರೆ. ಒಂದೇ ಒಂದು ಕಡೆ ಕೂಡ ತಪ್ಪು ಹಾಗಿಲ್ಲ, ಒಂದೇ ಒಂದು ಕಡೆ ಲೆಕ್ಕ ತಪ್ಪುವಂತಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ದುಬೈನಲ್ಲಿ ಶೇಖ್ಗಳು ಕಟ್ಟಿಸ್ಕೊಳ್ಳುವ ಮನೆಯ ಶೈಲಿಯಲ್ಲಿದೆಯಂತೆ. ಅರೇಬಿಕ್ ಶೈಲಿ ಅಂತ ಕರೀತಾರೆ ಅದಕ್ಕೆ. ಅರೇಬಿಕ್ ಶೈಲಿಯಲ್ಲಿ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ. ದುಬೈ ಶೇಖ್ಸ್ಗಳೆಲ್ಲ ಕಟ್ಟಿಸ್ಕೊಳ್ತಾರಲ್ಲ, ಆ ರೀತಿ ಮನೆ, ಆ ಶೈಲಿಯಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆಯನ್ನು ಕಟ್ಟಿದ ಕಾಂಟ್ರಾಕ್ಟರ್ ಯಾರು, ಅವ್ರಿಗೆ ಎಷ್ಟು ಪೇಮೆಂಟ್ ಆಗಿತ್ತು, ಆ ಪೇಮೆಂಟ್ ಯಾವ ರೂಪದಲ್ಲಿತ್ತು, ಕ್ಯಾಶ್ ಕೊಟ್ಟಿದ್ರಾ, ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗಿತ್ತಾ, ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದಕ್ಕೆ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಸೊ ಇದೆಲ್ಲವನ್ನ ಕೂಡ ಇಡಿ ಅಧಿಕಾರಿಗಳು ನೋಡ್ತಾರೆ. ದುಬಾರಿ ಬೆಲೆಯ ಇಟಾಲಿಯನ್ ಮಾರ್ಬಲ್ಸ್ಗಳನ್ನ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಮೌಲ್ಯ ಎಷ್ಟು, ಅದೆಲ್ಲ ನೋಡಿದ ಮೇಲೆ ತಾನೇ ಇಡೀ ಬಂಗಲೆಯ ಒಟ್ಟು ಬೆಲೆ ಎಷ್ಟು ಅಂತ ಗೊತ್ತಾಗೋದು. ಅದು 80ರಿಂದ 100 ಕೋಟಿನೋ ಇನ್ನೂ ದಾಟ್ಕೊಂಡು ಹೋಗುತ್ತಾ, 150 ಕೋಟಿಗೆ ಹೋಗುತ್ತಾ, 150 ಕೋಟಿ ಅಥವಾ 100 ಕೋಟಿ ಅಂತಲೇ ಇಟ್ಕೊಳ್ಳೋಣ. 100 ಕೋಟಿ ದುಡ್ಡನ್ನು ಇವರು ನಿಜವಾಗ್ಲೂ ದುಡ್ದಿದ್ದಾರಾ, ಅಥವಾ ಎಲ್ಲಾದರೂ ಸಾಲ ತಂದಿದ್ದಾರಾ, ಸಾಲ ತಂದಿದ್ದೀರಾ ಅದಕ್ಕೇನಾದ್ರು ದಾಖಲೆ ಇದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಸಹಜವಾಗಿ ಈಗ ನಮಗೆ ಇವೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ ಅಂದಮೇಲೆ ಇಡಿ ಅಧಿಕಾರಿಗಳು ಇದರ 10 ಪಟ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಅಷ್ಟು ಅನುಮಾನಗಳು ಅವರಿಗೆ ಮೂಡಿರುತ್ತೆ. ಕೆಲವರು ಅನ್ಕೋಬೋದು, ಏನು 23 ಗಂಟೆ ದಾಳಿ ಮಾಡೋಂಥದ್ದು ಏನಿದೆಯಪ್ಪ ಅಂದರೆ ಇವೆಲ್ಲ ನೋಡಬೇಕಲ್ಲ. ಇವರು ಮನೆಯ ಇಂಚಿಂಚು ಬಳಸಿರುವ ಪದಾರ್ಥಗಳು ಏನು ಪದಾರ್ಥ, ಅದರ ಮೌಲ್ಯ ಎಷ್ಟು, ಅದರ ಬೆಲೆ ಎಷ್ಟು, ಹೀಗೆ
ಹಲವಾರು ರೀತಿಯಲ್ಲಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಮೌಲ್ಯಮಾಪನ ಕೂಡ ಆಗುತ್ತೆ. ಆ ಮೌಲ್ಯಮಾಪನಕ್ಕೆ ತಕ್ಕಂತೆ ಇವರು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಆ ರೀತಿ ದಾಖಲೆಗಳನ್ನು ಸಲ್ಲಿಸಿದಾಗ ಮಾತ್ರ ಸ್ಯಾಂಡ್ವಿಚ್ ಗಾಜುಗಳ ಬಳಕೆ ಅಂತಾರೆ. ಸ್ಯಾಂಡ್ವಿಚ್ ಗಾಜುಗಳು ಅಂತಂದರೆ ಇನ್ನೇನಿಲ್ಲ, ಈಗ ಕಾರ್ಗಳಲ್ಲಿ ಬಸ್ಸಲ್ಲಿ ಬಳಸ್ತಾರಲ್ಲ ಅವೆಲ್ಲ ಸ್ಯಾಂಡ್ವಿಚ್ ಗಾಜುಗಳು. ಅದು ಒಡೆದ್ರೆ ರೋಡಲ್ಲಿ ಬಿದ್ದರೂ ಕೂಡ ಅದು ಶಾರ್ಪ್ ಎಡ್ಜ್ ಇರಲ್ಲ. ಟೈರ್ಗಳು ಬೇರೆ ಗಾಡಿಗಳು ಅದರ ಮೇಲೆ ಓಡಾಡಿದ್ರೆ ಪಂಚರ್ ಆಗಲ್ಲ. ಅದನ್ನು ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಕರೀತಾರೆ. ಮಾಮೂಲಿ ಗಾಜುಗಳಾದರೆ ಬಿದ್ದು ಒಡೆದ್ರೆ ಅವೆಲ್ಲ ಫುಲ್ ಶಾರ್ಪ್ ಎಡ್ಜಸ್ ಇರುತ್ತೆ, ಹುಷಾರಾಗಿ ತೆಗಿಬೇಕು. ಸ್ಯಾಂಡ್ವಿಚ್ ಗಾಜು ಒಡೆದೋದ್ರೆ ಅದರ ಮೇಲೆ ನಡೆದಾಡಿದ್ರೂ ಏನು ಚುಚ್ಚಲ್ಲ. ಆ ರೀತಿಯಾದಂತಹ ಗಾಜುಗಳನ್ನು ಇವರು ಬಳಕೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾವೇ ಈ ಮನೆಯನ್ನು ನೋಡ್ತಾ ಇದ್ದರೆ, ಅದಕ್ಕೆ ಬಳಕೆ ಮಾಡಿರುವ ಪದಾರ್ಥಗಳನ್ನು ನೋಡ್ತಾ ಇದ್ದರೆ ಅದರ ಮೌಲ್ಯವನ್ನು ಅಂದಾಜು ಮಾಡೋದೇ ಕಷ್ಟ ಆಗುತ್ತೆ. ಎಲ್ಲರಲ್ಲೂ ಕಾಡ್ತಿರೋ ಒಂದು ಪ್ರಶ್ನೆ, 23 ಗಂಟೆ ಏನು ಮಾಡಿದ್ರಪ್ಪ ಇಡಿ ಅಧಿಕಾರಿಗಳು ಅಂತ. ಸೊ ಏನಿದೆ ಇದ್ರ ಬಗ್ಗೆ ಮಾಹಿತಿ? ಖಂಡಿತವಾಗಿ ಅರವಿಂದ್, ಅಂದರೆ ಪ್ರಮುಖವಾಗಿ ಈ ದಾಳಿಯನ್ನು ನಡೆದಿತ್ತು. ದಾಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಬಹಿರಂಗಾಗಿರುವಂಥದ್ದು. ಯಾಕೆಂದರೆ ದಾಳಿಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರೇ ಹೇಳುವಂತೆ ನನ್ನ ಮನೆ ನಿರ್ಮಾಣ ಏನಿತ್ತು, ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ದೂರುಗಳು ಹೋಗಿತ್ತು. ಆ ದೂರುಗಳನ್ನು ಆಧರಿಸಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಜೊತೆಗೆ ನಾನು ಈ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸರಿಸುಮಾರು 7 ವರ್ಷಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದೀನಿ, ಕಾಲಾವಧಿ ನಾನು ಇದರಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಕಳೆದಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಹಾಗಾದರೆ 7 ವರ್ಷಗಳ ಕಾಲ ಅವರ ಇನ್ಕಮ್ ಏನಿತ್ತು, ಅಂದರೆ 7 ವರ್ಷದ ಹಿಂದೆ ಅವರು ಸಚಿವರಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವರು, ಜೊತೆಗೆ ಬೇರೆ ಬೇರೆ ಏನೋ ಇನ್ವೆಸ್ಟ್ಮೆಂಟ್ಸ್ಗಳೇನಿತ್ತು, ಬಿಸ್ನೆಸ್ಗಳೇನಿತ್ತು, ಅದರಿಂದನೂ ಕೂಡ ಹಣ ಬಂದಿರುತ್ತೆ. ಜೊತೆಗೆ ಮನೆ ನಿರ್ಮಾಣ ಆಗಿರುವಂಥದ್ದು. ಮನೆ ನಿರ್ಮಾಣ ಆದ ಸಂದರ್ಭದಲ್ಲಿ ಈ ಸೈಟಿನ ವ್ಯಾಲ್ಯೂ ಎಷ್ಟು ಅಂದರೆ ಅವರು 2006ನೇ ಇಸ್ವಿಯಲ್ಲಿ ಖರೀದಿಯನ್ನು ಮಾಡಿರುವಂಥದ್ದು. ಸೈಯದ್ ಅಂತೇಳಿ ಕೃಷ್ಣಗಿರಿ ಮೂಲದವರು, ತಮಿಳುನಾಡಿನ ಕೃಷ್ಣಗಿರಿ ಮೂಲದ ವ್ಯಕ್ತಿಯ ಬಳಿಯಲ್ಲಿ ಈ ಸೈಟನ್ನು ಖರೀದಿ ಮಾಡ್ತಾರೆ. ಅಂದರೆ ಬರೋಬ್ಬರಿ ಇದು 20 ಗುಂಟೆಯಷ್ಟು ಜಾಗ ಇರುವಂಥದ್ದು. ಈ ಜಾಗವನ್ನು ಖರೀದಿಯನ್ನು ಮಾಡ್ತಾರೆ. ಅಂದರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕನಿಷ್ಠ 12ರಿಂದ 15 ಕೋಟಿ ಇರುತ್ತೆ. ಅದಾದ ಬಳಿಕ 7 ವರ್ಷಗಳ ಆಸುಪಾಸಿನಲ್ಲಿ ಆ ಮನೆಯ ನಿರ್ಮಾಣ ಮಾಡಿರುವಂಥದ್ದು ಯಾರು ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ, ಅಂದರೆ 10 ಗುಂಟೆ ಜಾಗದಲ್ಲಿ ಈ ಮನೆ ನಿರ್ಮಾಣ ಆಗಿರುವಂಥದ್ದು. ಕೇವಲ ಒಂದು ಮನೆಯಲ್ಲ, ಇಲ್ಲಿ 2 ಮನೆಗಳಿದ್ದಾವೆ ಅರವಿಂದ್. ಅಂದರೆ ಅವರ ಸಹೋದರನು ಕೂಡ ಇರಲಿಕ್ಕೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಕೂಡ ಇರಲಿಕ್ಕೆ 2 ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ 2 ಮನೆಗಳು ಕೂಡ 4 ಅಂತಸ್ತಿನ ಮನೆಗಳಾಗಿರುವಂಥದ್ದು. 4 ಅಂತಸ್ತಿನ ಮನೆಗಳಾಗಿರೋ ಹಿನ್ನೆಲೆಯಲ್ಲಿ ಒಂದು ಇಡೀ 4 ಅಂತಸ್ತಿನ ಮನೆಗಳಿಗೆ 10,000 ಸ್ಕ್ವೇರ್ ಫೀಟ್ನ ಅಳತೆ ಬರುವಂಥದ್ದು ಮನೆ. 10,000 ಸ್ಕ್ವೇರ್ ಫೀಟ್ನ ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಹಣ ಖರ್ಚಾಗಿದೆ? ಯಾಕೆಂದರೆ ಅದರಲ್ಲಿ ಇರೋಂಥ ಮಾರ್ಬಲ್ಸ್ಗಳಿರ್ಬೋದು, ಜೊತೆಗೆ ಸ್ಯಾಂಡ್ವಿಚ್ ಗ್ಲಾಸ್ಗಳಿರ್ಬೋದು, ಕಿಟಕಿಗಳಿರ್ಬೋದು, ಟೀಕುಡ್ನಲ್ಲಿ ನಿರ್ಮಾಣ ಮಾಡಿರುವಂಥ ಬಾಗಿಲುಗಳಿರ್ಬೋದು, ಜೊತೆಗೆ ಗಾರ್ಡನ್ ಏರಿಯಾ ಇರ್ಬೋದು, ಜೊತೆಗೆ ಅವರು ಖರೀದಿ ಮಾಡಿರುವಂಥ ಕಾರುಗಳಿರ್ಬೋದು, ಇದನ್ನೆಲ್ಲ ಕೂಡ ವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ವ್ಯಾಲ್ಯೂಯೇಷನನ್ನು ಮಾಡಿದ ಸಂದರ್ಭದಲ್ಲಿ ಇವರ ಆದಾಯದ ಮೂಲ ಯಾವುದು, ಜೊತೆಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಲಾಗಿದೆ, ಇದ್ರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಅರವಿಂದ್, ನೆನ್ನೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರಿ, ಇಡಿ ಅಧಿಕಾರಿಗಳು ಸರಿಸುಮಾರು 3 ಗಂಟೆ ನಂತರ ಯಾವ ಕಾರ್ಯಾಚರಣೆಗೆ ಇಳಿದಿದ್ರು ಅಂತೇಳಿ. ಅಂದರೆ ಅವರು ಹೊರಗಡೆ ಬರ್ತಾರೆ, ಗಾರ್ಡನ್ ಏರಿಯಾನ ಟೇಪ್ನಲ್ಲಿ ಅಳತೆ ಹಾಕ್ತಾರೆ. ಆ ಟೇಪ್ನಲ್ಲಿ ಅಳತೆ ಹಾಕಿ ಅಲ್ಲಿ ಫೋಟೋನ ಕ್ಲಿಕ್ ಮಾಡೋವಂಥದ್ದು. ಅದಾದ ನಂತರ ಡೋರ್ನ ಬಳಿಯಲ್ಲಿ ಹೋಗ್ತಾರೆ. ಅಂದರೆ ನೀವು ದೃಶ್ಯಾವಳಿಗಳಲ್ಲಿ ಆ ಡೋರ್ನ ನೋಡಿದ್ರಿ, ಅಷ್ಟು ದೊಡ್ಡ ಪ್ರಮಾಣದ ಡೋರ್ ಇರೋಂಥದ್ದು. ಆ ಡೋರನ್ನು ಫೋಟೋನ ತೆಗೆದುಕೊಳ್ತಾರೆ. ಅದಾದ ನಂತರ ಕಿಟಕಿ ಬಳಿಯೇ ಹೋಗುವಂಥದ್ದು. ಆ ಕಿಟಕಿ ಗ್ಲಾಸ್ಗಳು ಯಾವುದು, ಸ್ಯಾಂಡ್ವಿಚ್ ಗ್ಲಾಸ್ಗಳ, ಇದ್ರ ಬಗ್ಗೆ ಎಲ್ಲ ಕೂಡ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಅದರ ಈಗಿನ ಮಾಹಿತಿ ಪ್ರಕಾರ ಅವರ ವ್ಯಾಲ್ಯೂಯೇಷನ್ 80ರಿಂದ 100 ಕೋಟಿ ಮೌಲ್ಯದ ಮನೆ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಇಡಿ ಅಫಿಷಿಯಲ್ಸ್ಗಳು ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಹೊರಗಡೆ ಬರುತ್ತಾ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ ಇದೆ ನೋಡೋಣ. 23 ಗಂಟೆ ಶೋಧದ ವೇಳೆ ಸಿಕ್ಕ ಮಾಹಿತಿಗಳನ್ನು ಇಡಿ ಅಧಿಕಾರಿಗಳು ಈಗ IT ಅವರ ಜೊತೆ ಹಂಚಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಇನ್ನು IT ಅವರು ಏನಾದರೂ ಕಣಕ್ಕಿಳಿತಾರಾ, ರಂಗಕ್ಕಿಳಿತಾರಾ, ಏನೇನು ಮಾಹಿತಿ ಸಿಕ್ಕಿದೆ, ಆ ಮನೆಯನ್ನು ಕಟ್ಟಿರುವಂತಹ ವಿಚಾರ, ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹೂಡಿರ್ತಕ್ಕಂಥ ಶಂಕೆ, ಈ 23 ಗಂಟೆಗಳಲ್ಲಿ ಇಡಿ ಅಧಿಕಾರಿಗಳಿಗೆ ಏನೇನು ಸಿಕ್ಕಿದೆ ಮಾಹಿತಿ, ಎಲ್ಲವನ್ನ IT ಅಧಿಕಾರಿಗಳ ಜೊತೆ ಈಗ ಅವರು ಹಂಚಿಕೊಂಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ ಯಾವಾಗ IT ರೇಡ್ ಆಗುತ್ತೆ ಅಂತ. IT ರೇಡ್ ಆಗುತ್ತೋ ಅಥವಾ ಈಗಾಗಲೇ ಜಮೀರ್ ಅವರು ಬೆಳಗ್ಗೆ ಹೇಳಿದ ಪ್ರಕಾರ ನಾವೆಲ್ಲ ಪ್ರಾಮಾಣಿಕವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಅದು ಸರಿ ಅಂತ ಅನ್ಸಿದ್ರೆ ದಾಳಿ ಮಾಡದೇ ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ IT ಅವರ ಭಯ ಕೂಡ ಕಾಡೋದಕ್ಕೆ ಶುರುವಾಗಿದೆಯಾ ಜಮೀರ್ಗೆ, ಹೇಗೆ? ಖಂಡಿತವಾಗಿ ಅರವಿಂದ್, ಪ್ರಮುಖವಾಗಿ IT ಇಲಾಖೆ ದಾಳಿಯನ್ನು ನಡೆಸಿದಾಗ
ಆ ದಾಳಿಯ ಸಂದರ್ಭದಲ್ಲಿ ಏನಾದರೂ ವಿದೇಶದಲ್ಲಿ ಹಣ ಹೂಡಿಕೆಯನ್ನ ಮಾಡಿರುವಂಥದ್ದು, ಮನಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂಥದ್ದು, ಈ ರೀತಿ ಮಾಹಿತಿಗಳೇನಾದ್ರು ಕಂಡು ಬಂದ್ರೆ ಅದನ್ನ ಇಡಿ ಅಧಿಕಾರಿಗಳಿಗೆ ವರ್ಗಾವಣೆಯನ್ನ ಮಾಡ್ತಾರೆ. ಅವರ ಬಳಿಯಲ್ಲಿ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರ IT ದಾಳಿ ಪ್ರಕರಣವನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ IT ದಾಳಿ ಆದ ಸಂದರ್ಭದಲ್ಲಿ ಅದನ್ನ ಇಡಿಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಇಡಿ ಅಧಿಕಾರಿಗಳು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ಆದ್ರೆ ಇದೇ ರೀತಿಯಲ್ಲಿ ಇಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಅವರ ವ್ಯಾಲ್ಯೂಯೇಷನ್ ಏನಿತ್ತು ಅಂದ್ರೆ ಪ್ರಮುಖವಾಗಿ ಅವರ ಕಾನ್ಸಂಟ್ರೇಷನ್ ಇರುವಂತದ್ದು ಕೇವಲ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತ ವಿಚಾರನ್ನ ಮಾತ್ರ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ಮತ್ತು ವಿದೇಶದಲ್ಲಿ ಹಣ ಹೂಡಿಕೆ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಆದಾಯ ತೆರಿಗೆ ವಂಚನೆ ಆಗಿದೆಯಾ ಅಥವಾ ಎಲ್ಲವನ್ನು ಕೂಡ ನಗದು ರೂಪದಲ್ಲಿ ಅಂದ್ರೆ ಪ್ರಮುಖವಾಗಿ 2 ರಿಂದ 3 ಲಕ್ಷದ ಹಣವನ್ನ ಮಾತ್ರ ನಗದು ರೂಪದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಹಣವನ್ನ ನಗದು ರೂಪದಲ್ಲಿ ಮನೆಯಲ್ಲಿ ಇರಿಸಿರೋಂತಿರ್ಬೋದು ಅಥವಾ ನಗದು ರೂಪದಲ್ಲಿ ತಂದಿರೋಂಥದ್ದು ಇರ್ಬೋದು. ಜೊತೆಗೆ ಪ್ರಮುಖವಾಗಿ ಜಮೀರ್ ಅಹಮದ್ ಅವ್ರದ ಮೂಲ ಬಿಸ್ನೆಸ್ ಏನಂದ್ರೆ ನ್ಯಾಷನಲ್ ಟ್ರಾವೆಲ್ಸ್ ಅನ್ನೋದು. ಆ ನ್ಯಾಷನಲ್ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳೇನಾದರೂ ಸಿಕ್ಕಿದೆಯಾ, ಅದಕ್ಕೆ ಆದಾಯ ತೆರಿಗೆ ವಂಚನೆ ಏನಾದರೂ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಿಕ್ಕೆ ಅಂದ್ರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ದಾಳಿಯನ್ನು ನಡೆಸಿದಾಗ ಏನಾದರೂ ಅನುಮಾನ ಬಂದರೆ ಮತ್ತೊಂದು ತನಿಖಾ ಸಂಸ್ಥೆಗೆ ಅದರ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಮತ್ತೊಂದು ತನಿಖಾ ಸಂಸ್ಥೆಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಈ ಮಾಹಿತಿಯನ್ನು ಈಗ IT ಅಧಿಕಾರಿಗಳ ಜೊತೆಯಲ್ಲಿ ಹಂಚಿಕೊಂಡ ಹಿನ್ನೆಲೆಯಲ್ಲಿ ಈಗ IT ಅಧಿಕಾರಿಗಳು ಆ ದಾಖಲೆಗಳನ್ನೆಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಆದಾಯ ತೆರಿಗೆ ವಂಚನೆ ವಾಸನೆ ಏನಾದರೂ ಸಿಕ್ಕಿದ್ರೆ ಅವರು ಕೂಡ ದಾಳಿಯನ್ನು ನಡೆಸ್ಬೋದು. ದಾಳಿಯ ಬದಲಾಗಿ ಅವರನ್ನು ಕರೆಸಿ ವಿಚಾರಣೆಗಳು ಕೂಡ ಒಳಪಡಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.